ಇನ್ನು ಬೆಳಗಾವಿಯಿಂದ ಸರ್ಕಾರ ಪತನ ಹಂತ ಬಂದಿರೋದು ನಿಜ, ಕ್ಲೈಮ್ಯಾಕ್ಸ್ ಅಂತ ಬಂದಿರೋದು ನಿಜ. ಸಿದ್ದರಾಮಯ್ಯರನ್ನ ಎಂ ಬಿ ಪಾಟೀಲ್ ಸತೀಶ್ ಭೇಟಿಯಾಗಿದ್ರು. ಅನೇಕರು ಬೆಳಗಾವಿಯಿಂದ ಸ್ಟಾರ್ಟ್ ಆಗಿದೆ ನೋಡಿ ಅಂತ ಹೇಳಿದ್ದಾರೆ. ಇನ್ನು ಸಮ್ಮಿಶ್ರ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ಮಧ್ಯ ಪ್ರವೇಶ ಮಾಡಲಿಲ್ಲ. ಈಗಲೂ ಕೂಡ ಎಚ್ಚರಿಕೆ ವಹಿಸ್ತಾ ಇದ್ರೆ ಸರ್ಕಾರ ಪತನ ಆಗುತ್ತೆ ಅನ್ನೋದನ್ನ ರಮೇಶ್ ಜಾರಕಿಹೊಳಿ ಹೇಳಿದ್ರು. ಬನ್ನಿ ಏನು ಹೇಳಿದ್ರು ನೋಡೋಣ. ಹಿಂದೆನೂ ಕೂಡ ಬೆಳಗಾವಿಯಲ್ಲೇ ಬೆಳಗಾವಿಯಿಂದನೇ ಶುರುವಾಗಿತ್ತು. ಏನು ಮೈತ್ರಿ ಸರ್ಕಾರ, ಕುಮಾರಸ್ವಾಮಿ ಅವರ ಸರ್ಕಾರ ಬಿದ್ದಿದ್ದು ಬೆಳಗಾವಿಯಿಂದನೇ. ಈ ಕಾಂಗ್ರೆಸ್ ಸರ್ಕಾರನೂ ಬೆಳಗಾವಿಯಿಂದನೇ ಮುಳುಗಿ ಸರ್ವನಾಶ ಆಗಿ ಹೊರಟೋತತೆ. ಅಶೋಕ್ ಅವರು ಹೇಳ್ತಾ ಇದ್ದಾರೆ, ಈ ಹಿಂದೆ ಕೂಡ ಬೆಳಗಾವಿಯಿಂದಲೇ ಸರ್ಕಾರ ಬಿದ್ದಿತ್ತು, ಈಗ ಮತ್ತೆ ಬೆಳಗಾವಿಯಿಂದಲೇ ಸರ್ಕಾರ ಆ ಕ್ಲೈಮ್ಯಾಕ್ಸ್ ಬಂದದ್ದು ನಿಜ. ರಾಜ್ಯದ ಅಲ್ಲ ಬಂದೈತೆ. ಯಾಕೆ ನಿನ್ನೆ ಸ್ಟಾರ್ಟ್ ಆಗಿದೆ. ಈ ಸಂದರ್ಭದಲ್ಲಿ ನಿನ್ನೆ CM ಅವರು ಭೇಟಿಯಾದ, ಸನ್ಮಾನ್ಯ ಎಂ ಬಿ ಪಾಟೀಲ್ ಭೇಟಿಯಾಗಿದ್ದಾರೆ, ಸತೀಶ್ ಜಾರಕಿಹೊಳಿ ಭೇಟಿಯಾಗಿದ್ದಾರೆ, ಇನ್ನು ಅನೇಕ ನಾಯಕರು ಹೇಳಿದ್ದಾರೆ. ಹಿಂಗಾದ್ರೆ ಮತ್ತೆ ಬೆಳಗಾವಿ ಸ್ಟಾರ್ಟ್ ಆಗಿದೆ ನೋಡಿ ಹೇಳಿದ್ದಾರೆ. ಅವಾಗ ಸಿದ್ದರಾಮಯ್ಯ ಅವರು ಹೇಳಲಿಲ್ಲ. ಅವಾಗ ಸಿದ್ದರಾಮಯ್ಯ ನಮ್ಮ ನಾಯಕರದ್ದು ಎಲ್ಲ ಸರ್ಕಾರ ಬಿತ್ತು. ಈಗ ಅವರು ಹೇಳೋದಕ್ಕೆ ಮುಂದಿನ ಅವರ ಅನಾಹುತಿಗೆ ಅವರೇ ಕಾರಣ, ಸಿದ್ದರಾಮಯ್ಯ ಕಾರಣಕಾರ. ಈಗ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆ ಬಗ್ಗೆ ಅಲ್ಲಿರುವಂತಹ ನಿಮ್ಮ ವಿದೇಶಿ ಅಂದ್ರೆ ನಿಮಗೆ ಬೇಕಾದಂಥವ್ರು ಏನು ಹೇಳಿದ್ರು ಅಂತ? ಇಲ್ಲಪ್ಪ, ನಾ ಅದು ಮಾತ್ರ ನಿನ್ನೆ ಆಗೋಣ ಫಸ್ಟ್ ಟೈಮ್ ನಾನು ಒಬ್ಬ ಶಾಸಕ ಫೋನ್ ಮಾಡಿದೆ. ಯಾಕೆ ನಾನು ಇದು ನಿಜ ಅನ್ನೋ ಸುಳ್ಳು ಕೇಳಿದ, ಆ ನಿಜ ಅಂದಕ್ಕೆ ಅಂದಕ್ಕೂ ನಾ ಇವತ್ತು ಪ್ರೆಸ್ ಮುಖಾಂತರ, ಯಾಕೆ ಸುಳ್ಳು ಪರಿಚಯ ಮಾಡಿ ಯಾರೋ ಪಾಪ ಯಾರೋ ಕಟ್ಟಿದಾರೆ, ಪುಣ್ಯಾತ್ಮಗಳು ಕಟ್ಟಿದಾರೆ ರೊಕ್ಕ ಹಾಕಿ, ಯಾರೋ ಅದನ್ನು ಕ್ರೆಡಿಟ್ ತೊಗೊಂಡ್ರೆ ಇವತ್ತು ಪ್ರೆಸ್ ಮುಖ ಹೇಳ್ತಾನೆ. ಸೈಲೆಂಟ್ ಇರಬೇಡಿ. ನಾವು ಉಗ್ರ ಆದರೆ ಅವರು ಉಳ್ಗಾಲದ ಉಗ್ರ ಆಗೋದಕ್ಕೆ ಅವ್ರು ಮುಗಿಸ್ತಾರೆ ಅಲ್ಲಿ.